ನಾಳೆ ರಾಹುಲ್ ಗಾಂಧಿ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿ ಮಾತಾಡ್ಬಿಡ್ತಾರಂತೆ. ಕುರ್ಚಿ ಕದನದ ವಿಚಾರವಾಗಿ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬಂದ್ಬಿಡುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಸಿದ್ದರಾಮಯ್ಯ ಅವರು ಈ ಎಲ್ಲ ವಿಚಾರಗಳು ಗೊತ್ತಿದ್ರೂ ಕೂಡ ಕೂಲ್ ಆಗಿದಾರಂತೆ. ಅವ್ರಿಗೆ ಯಾವುದೇ ರೀತಿಯ ಭೀತಿಯೂ ಇಲ್ವಂತೆ. ಯಾಕೆ ನೀವೇ ನೋಡಿ. ಹಬ್ಬ ಮುಗಿಸಿ ದೆಹಲಿಗೆ ಹೊರಟ ಡಿಸಿಎಂ ಡಿಕೆಶಿ. ರಾಹುಲ್ ಗಾಂಧಿ ಮುಂದೆ ಹಠ ಹಿಡಿತಾರಾ ಬಂಡೆ? ಚಾತಕ ಪಕ್ಷಗಳು ಹೇಗಿದ್ವೋ ಏನೋ ಗೊತ್ತಿಲ್ಲ, ಆದರೆ ಚಾತಕ ಪಕ್ಷಗಳನ್ನೇ ಮೀರಿಸೋ ಮಟ್ಟಕ್ಕೆ ಡಿ.ಕೆ. ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಕಾಯುತ್ತಿದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಕಳಿತು, ನವೆಂಬರ್ ಕಳಿತು, ಡಿಸೆಂಬರ್ ಬಂದು ಹೋಯ್ತು, ಸಂಕ್ರಾಂತಿ ಕೂಡ ಮುಗಿತು. ಆದರೆ ಡಿಕೆಶಿ ಸಿಎಂ ಆಗಲೇ ಇಲ್ಲ. ಆದ್ದರಿಂದ ಬಂಡೆ ದೆಹಲಿ ಫ್ಲೈಟ್ ಹತ್ತುತ್ತಿದ್ದಾರೆ. ನಾಳೆ ರಾಹುಲ್ ಗಾಂಧಿ ಭೇಟಿಯಾಗಿ ಮುಖ್ಯಮಂತ್ರಿ ಮಾಡಿ ಅಂತ ಹಠ ಹಿಡಿಯಲಿದ್ದಾರೆ. ನಾಳೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿ. ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ. ಎಲ್ಲ ಇರ್ತಾರೆ. ನಾಳೆ ನನ್ಗೆ ಅಸ್ಸಾಂದು ಮೀಟಿಂಗ್ ಇದೆ ಮಧ್ಯಾಹ್ನ. ನಾನು ಹೋಗ್ತಾ ಇದ್ದೀನಿ. ಭೇಟಿ ಬಳಿಕ ನಿಮ್ಮ ಬೆಂಬಲಕ್ಕೂ ಒಂದಷ್ಟು ಖುಷಿ ಆಗಿದ್ದಾರೆ ಸರ್. ಅದಕ್ಕಾಗಿ ಏನ್ ಸಂದೇಶ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ. ನನಗೆ ಗೊತ್ತಿಲ್ಲಪ್ಪ. ನಾನೇನು ರಾಹುಲ್ ಗಾಂಧಿ ಭೇಟಿ ಹೊಸ್ತೇನಲ್ಲ ರೀ. ಯಾರು ಹೇಳಿದ್ ನನಗೆ ಅರ್ಥ ಆಗಿಲ್ಲ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋಂಥದ್ದು, ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋಂಥದ್ದು, ಫೋನ್ ಮಾತಾಡೋದು, ಅವೆಲ್ಲ ಪಬ್ಲಿಕ್ ಅಲ್ಲಿ ಇಟ್ ಇಸ್ ನಾಟ್ ಎ ಪಬ್ಲಿಕ್ ಚರ್ಚೆ ಮಾಡೋದು ಮತ್ತೊಂದು ಏನು ಅಲ್ಲ. ನಿಮ್ಮ ಮನಸ್ಸಿನ ಮಾತು ರಾಹುಲ್ಗೆ ಹೇಳುವೆ. ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ಮುಂದೆ ಇಡ್ತೀರಾ ಸರ್? ನೀವು ನಿಮ್ದು ಬೈಕೇನು ನಾನು ಇಡ್ತೀನಿ. ಇವತ್ತು ಸಂಕ್ರಾಂತಿ ಪ್ರಯುಕ್ತ ಡಿ.ಕೆ. ಶಿವಕುಮಾರ್ ಮನೆಗೆ ಕೋಲೆ ಬಸವ ಬಂದಿದ್ವು. ಬಂಡೆ ಪ್ರಾರ್ಥನೆ ಬೆನ್ನಲ್ಲೇ ಕೋಲೆ ಬಸವ ತಲೆ ಅಲ್ಲಾಡಿಸಿ ಸಿಹಿ ಸುದ್ದಿಯ ಮುನ್ಸೂಚನೆ ಕೊಟ್ಟ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆ ರಾಹುಲ್ ಗಾಂಧಿ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿ ಮಾತಾಡ್ಬಿಡ್ತಾರಂತೆ. ಕುರ್ಚಿ ಕದನದ ವಿಚಾರವಾಗಿ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬಂದ್ಬಿಡುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಸಿದ್ದರಾಮಯ್ಯ ಅವರು ಈ ಎಲ್ಲ ವಿಚಾರಗಳು ಗೊತ್ತಿದ್ರೂ ಕೂಡ ಕೂಲ್ ಆಗಿದಾರಂತೆ. ಅವ್ರಿಗೆ ಯಾವುದೇ ರೀತಿಯ ಭೀತಿಯೂ ಇಲ್ವಂತೆ. ಯಾಕೆ ನೀವೇ ನೋಡಿ. ಹಬ್ಬ ಮುಗಿಸಿ ದೆಹಲಿಗೆ ಹೊರಟ ಡಿಸಿಎಂ ಡಿಕೆಶಿ. ರಾಹುಲ್ ಗಾಂಧಿ ಮುಂದೆ ಹಠ ಹಿಡಿತಾರಾ ಬಂಡೆ? ಚಾತಕ ಪಕ್ಷಗಳು ಹೇಗಿದ್ವೋ ಏನೋ ಗೊತ್ತಿಲ್ಲ, ಆದರೆ ಚಾತಕ ಪಕ್ಷಗಳನ್ನೇ ಮೀರಿಸೋ ಮಟ್ಟಕ್ಕೆ ಡಿ.ಕೆ. ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಕಾಯುತ್ತಿದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಕಳಿತು, ನವೆಂಬರ್ ಕಳಿತು, ಡಿಸೆಂಬರ್ ಬಂದು ಹೋಯ್ತು, ಸಂಕ್ರಾಂತಿ ಕೂಡ ಮುಗಿತು. ಆದರೆ ಡಿಕೆಶಿ ಸಿಎಂ ಆಗಲೇ ಇಲ್ಲ. ಆದ್ದರಿಂದ ಬಂಡೆ ದೆಹಲಿ ಫ್ಲೈಟ್ ಹತ್ತುತ್ತಿದ್ದಾರೆ. ನಾಳೆ ರಾಹುಲ್ ಗಾಂಧಿ ಭೇಟಿಯಾಗಿ ಮುಖ್ಯಮಂತ್ರಿ ಮಾಡಿ ಅಂತ ಹಠ ಹಿಡಿಯಲಿದ್ದಾರೆ. ನಾಳೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿ. ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ. ಎಲ್ಲ ಇರ್ತಾರೆ. ನಾಳೆ ನನ್ಗೆ ಅಸ್ಸಾಂದು ಮೀಟಿಂಗ್ ಇದೆ ಮಧ್ಯಾಹ್ನ. ನಾನು ಹೋಗ್ತಾ ಇದ್ದೀನಿ. ಭೇಟಿ ಬಳಿಕ ನಿಮ್ಮ ಬೆಂಬಲಕ್ಕೂ ಒಂದಷ್ಟು ಖುಷಿ ಆಗಿದ್ದಾರೆ ಸರ್. ಅದಕ್ಕಾಗಿ ಏನ್ ಸಂದೇಶ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ. ನನಗೆ ಗೊತ್ತಿಲ್ಲಪ್ಪ. ನಾನೇನು ರಾಹುಲ್ ಗಾಂಧಿ ಭೇಟಿ ಹೊಸ್ತೇನಲ್ಲ ರೀ. ಯಾರು ಹೇಳಿದ್ ನನಗೆ ಅರ್ಥ ಆಗಿಲ್ಲ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋಂಥದ್ದು, ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋಂಥದ್ದು, ಫೋನ್ ಮಾತಾಡೋದು, ಅವೆಲ್ಲ ಪಬ್ಲಿಕ್ ಅಲ್ಲಿ ಇಟ್ ಇಸ್ ನಾಟ್ ಎ ಪಬ್ಲಿಕ್ ಚರ್ಚೆ ಮಾಡೋದು ಮತ್ತೊಂದು ಏನು ಅಲ್ಲ. ನಿಮ್ಮ ಮನಸ್ಸಿನ ಮಾತು ರಾಹುಲ್ಗೆ ಹೇಳುವೆ. ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ಮುಂದೆ ಇಡ್ತೀರಾ ಸರ್? ನೀವು ನಿಮ್ದು ಬೈಕೇನು ನಾನು ಇಡ್ತೀನಿ. ಇವತ್ತು ಸಂಕ್ರಾಂತಿ ಪ್ರಯುಕ್ತ ಡಿ.ಕೆ. ಶಿವಕುಮಾರ್ ಮನೆಗೆ ಕೋಲೆ ಬಸವ ಬಂದಿದ್ವು. ಬಂಡೆ ಪ್ರಾರ್ಥನೆ ಬೆನ್ನಲ್ಲೇ ಕೋಲೆ ಬಸವ ತಲೆ ಅಲ್ಲಾಡಿಸಿ ಸಿಹಿ ಸುದ್ದಿಯ ಮುನ್ಸೂಚನೆ ಕೊಟ್ಟ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆ ರಾಹುಲ್ ಗಾಂಧಿ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿ ಮಾತಾಡ್ಬಿಡ್ತಾರಂತೆ. ಕುರ್ಚಿ ಕದನದ ವಿಚಾರವಾಗಿ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬಂದ್ಬಿಡುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಸಿದ್ದರಾಮಯ್ಯ ಅವರು ಈ ಎಲ್ಲ ವಿಚಾರಗಳು ಗೊತ್ತಿದ್ರೂ ಕೂಡ ಕೂಲ್ ಆಗಿದಾರಂತೆ. ಅವ್ರಿಗೆ ಯಾವುದೇ ರೀತಿಯ ಭೀತಿಯೂ ಇಲ್ವಂತೆ. ಯಾಕೆ ನೀವೇ ನೋಡಿ.
ಹಬ್ಬ ಮುಗಿಸಿ ದೆಹಲಿಗೆ ಹೊರಟ ಡಿಸಿಎಂ ಡಿಕೆಶಿ. ರಾಹುಲ್ ಗಾಂಧಿ ಮುಂದೆ ಹಠ ಹಿಡಿತಾರಾ ಬಂಡೆ? ಚಾತಕ ಪಕ್ಷಗಳು ಹೇಗಿದ್ವೋ ಏನೋ ಗೊತ್ತಿಲ್ಲ, ಆದರೆ ಚಾತಕ ಪಕ್ಷಗಳನ್ನೇ ಮೀರಿಸೋ ಮಟ್ಟಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಕಾಯುತ್ತಿದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಕಳಿತು, ನವೆಂಬರ್ ಕಳಿತು, ಡಿಸೆಂಬರ್ ಬಂದು ಹೋಯ್ತು, ಸಂಕ್ರಾಂತಿ ಕೂಡ ಮುಗಿತು. ಆದರೆ ಡಿಕೆಶಿ ಸಿಎಂ ಆಗ್ಲೇ ಇಲ್ಲ. ಆದ್ರಿಂದ ಬಂಡೆ ದೆಹಲಿ ಫ್ಲೈಟ್ ಹತ್ತುತ್ತಿದ್ದಾರೆ. ನಾಳೆ ರಾಹುಲ್ ಗಾಂಧಿ ಭೇಟಿಯಾಗಿ ಮುಖ್ಯಮಂತ್ರಿ ಮಾಡಿ ಅಂತ ಹಠ ಹಿಡಿಯಲಿದ್ದಾರೆ. ನಾಳೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿ. ಇಲ್ಲ, ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ. ಎಲ್ಲ ಇರ್ತಾರೆ ನಾಳೆ. ನನ್ಗೆ ಅಸ್ಸಾಂದು ಮೀಟಿಂಗ್ ಇದೆ ಮಧ್ಯಾಹ್ನ. ನಾನು ಹೋಗ್ತಾ ಇದ್ದೀನಿ. ಸರ್, ರಾಹುಲ್ ಗಾಂಧಿ ಭೇಟಿ ಬಳಿಕ ನಿಮ್ಮ ಬೆಂಬಲಿಗೂ ಒಂದಷ್ಟು ಖುಷಿ ಆಗಿದ್ದಾರೆ ಸರ್. ಅದಕ್ಕಾಗಿ ಏನ್ ಸಂದೇಶ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ. ನಾನೇನು ರಾಹುಲ್ ಗಾಂಧಿ ಭೇಟಿ ಹೊಸ್ತೇನಲ್ಲ ರೀ. ಯಾರು ಹೇಳಿದ್ ನನಗೆ ಅರ್ಥ ಆಗಿಲ್ಲ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋಂಥದ್ದು, ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋಂಥದ್ದು, ಫೋನ್ ಮಾತಾಡೋದು, ಅವೆಲ್ಲ ಪಬ್ಲಿಕ್ ಅಲ್ಲಿ ಇಟ್ ಇಸ್ ನಾಟ್ ಎ ಪಬ್ಲಿಕ್ ಚರ್ಚೆ ಮಾಡೋದು ಮತ್ತೊಂದು ಏನು ಅಲ್ಲ. ನಿಮ್ಮ ಮನಸ್ಸಿನ ಮಾತು ರಾಹುಲ್ಗೆ ಹೇಳಿವೆ. ನಮ್ಮ ಹಿತೈಷಿಗಳು ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ಮುಂದೆ ಇಡ್ತೀರಾ ಸರ್? ನೀವು ನಿಮ್ದು ಬೈಕೇನು ನಾನು ಇಡ್ತೀನಿ. ಇವತ್ತು ಸಂಕ್ರಾಂತಿ ಪ್ರಯುಕ್ತ ಡಿಕೆ ಶಿವಕುಮಾರ್ ಮನೆಗೆ ಕೋಲೆ ಬಸವ ಬಂದಿದ್ವು. ಬಂಡೆ ಪ್ರಾರ್ಥನೆ ಬೆನ್ನಲ್ಲೇ ಕೋಲೆ ಬಸವ ತಲೆ ಅಲ್ಲಾಡಿಸಿ ಸಿಹಿ ಸುದ್ದಿಯ ಮುನ್ಸೂಚನೆ ಕೊಟ್ಟ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿ ಮಾತಾಡ್ಬಿಡ್ತಾರಂತೆ. ಕುರ್ಚಿ ಕದನದ ವಿಚಾರವಾಗಿ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬಂದ್ಬಿಡುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಸಿದ್ದರಾಮಯ್ಯ ಅವರು ಈ ಎಲ್ಲ ವಿಚಾರಗಳು ಗೊತ್ತಿದ್ರು ಕೂಡ ಕೂಲ್ ಆಗಿದಾರಂತೆ. ಅವ್ರಿಗೆ ಯಾವುದೇ ರೀತಿಯ ಭೀತಿಯೂ ಇಲ್ವಂತೆ. ಯಾಕೆ? ನೀವೇ ನೋಡಿ. ಹಬ್ಬ ಮುಗಿಸಿ ದೆಹಲಿಗೆ ಹೊರಟ ಡಿಸಿಎಂ ಡಿಕೆಶಿ. ರಾಹುಲ್ ಗಾಂಧಿ ಮುಂದೆ ಹಠ ಹಿಡಿತಾರಾ ಬಂಡೆ? ಚಾತಕ ಪಕ್ಷಗಳು ಹೇಗಿದ್ವೋ ಏನೋ ಗೊತ್ತಿಲ್ಲ, ಆದರೆ ಚಾತಕ ಪಕ್ಷಗಳನ್ನೇ ಮೀರಿಸೋ ಮಟ್ಟಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಕಾಯುತ್ತಿದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಕಳಿತು, ನವೆಂಬರ್ ಕಳಿತು, ಡಿಸೆಂಬರ್ ಬಂದು ಹೋಯ್ತು, ಸಂಕ್ರಾಂತಿ ಕೂಡ ಮುಗಿತು. ಆದರೆ ಡಿಕೆಶಿ ಸಿಎಂ ಆಗ್ಲೇ ಇಲ್ಲ. ಆದ್ರಿಂದ ಬಂಡೆ ದೆಹಲಿ ಫ್ಲೈಟ್ ಹತ್ತುತ್ತಿದ್ದಾರೆ. ನಾಳೆ ರಾಹುಲ್ ಗಾಂಧಿ ಭೇಟಿಯಾಗಿ ಮುಖ್ಯಮಂತ್ರಿ ಮಾಡಿ ಅಂತ ಹಠ ಹಿಡಿಯಲಿದ್ದಾರೆ. ನಾಳೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿ. ಇಲ್ಲ, ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ. ಎಲ್ಲ ಇರ್ತಾರೆ ನಾಳೆ. ನನ್ಗೆ ಅಸ್ಸಾಂದು ಮೀಟಿಂಗ್ ಇದೆ ಮಧ್ಯಾಹ್ನ. ನಾನು ಹೋಗ್ತಾ ಇದ್ದೀನಿ. ಸರ್, ರಾಹುಲ್ ಗಾಂಧಿ ಭೇಟಿ ಬಳಿಕ ನಿಮ್ಮ ಬೆಂಬಲಿಗೂ ಒಂದಷ್ಟು ಖುಷಿ ಆಗಿದ್ದಾರೆ ಸರ್. ಅದಕ್ಕಾಗಿ ಏನ್ ಸಂದೇಶ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ. ನಾನೇನು ರಾಹುಲ್ ಗಾಂಧಿ ಭೇಟಿ ಹೊಸ್ತೇನಲ್ಲ ರೀ. ಯಾರು ಹೇಳಿದ್ ನನಗೆ ಅರ್ಥ ಆಗಿಲ್ಲ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋಂಥದ್ದು, ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋಂಥದ್ದು, ಫೋನ್ ಮಾತಾಡೋದು, ಅವೆಲ್ಲ ಪಬ್ಲಿಕ್ ಅಲ್ಲಿ ಇಟ್ ಇಸ್ ನಾಟ್ ಎ ಪಬ್ಲಿಕ್ ಚರ್ಚೆ ಮಾಡೋದು ಮತ್ತೊಂದು ಏನು ಅಲ್ಲ. ನಿಮ್ಮ ಮನಸ್ಸಿನ ಮಾತು ರಾಹುಲ್ಗೆ ಹೇಳಿವೆ. ನಮ್ಮ ಹಿತೈಷಿಗಳು ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ಮುಂದೆ ಇಡ್ತೀರಾ ಸರ್? ನೀವು ನಿಮ್ದು ಬೈಕೇನು ನಾನು ಇಡ್ತೀನಿ. ಇವತ್ತು ಸಂಕ್ರಾಂತಿ ಪ್ರಯುಕ್ತ ಡಿಕೆ ಶಿವಕುಮಾರ್ ಮನೆಗೆ ಕೋಲೆ ಬಸವ ಬಂದಿದ್ವು. ಬಂಡೆ ಪ್ರಾರ್ಥನೆ ಬೆನ್ನಲ್ಲೇ ಕೋಲೆ ಬಸವ ತಲೆ ಅಲ್ಲಾಡಿಸಿ ಸಿಹಿ ಸುದ್ದಿಯ ಮುನ್ಸೂಚನೆ ಕೊಟ್ಟ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿ ಮಾತಾಡ್ಬಿಡ್ತಾರಂತೆ. ಕುರ್ಚಿ ಕದನದ ವಿಚಾರವಾಗಿ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬಂದ್ಬಿಡುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಸಿದ್ದರಾಮಯ್ಯ ಅವರು ಈ ಎಲ್ಲ ವಿಚಾರಗಳು ಗೊತ್ತಿದ್ರು ಕೂಡ ಕೂಲ್ ಆಗಿದಾರಂತೆ. ಅವ್ರಿಗೆ ಯಾವುದೇ ರೀತಿಯ ಭೀತಿಯೂ ಇಲ್ವಂತೆ. ಯಾಕೆ? ನೀವೇ ನೋಡಿ. ಹಬ್ಬ ಮುಗಿಸಿ ದೆಹಲಿಗೆ ಹೊರಟ ಡಿಸಿಎಂ ಡಿಕೆಶಿ. ರಾಹುಲ್ ಗಾಂಧಿ ಮುಂದೆ ಹಠ ಹಿಡಿತಾರಾ ಬಂಡೆ? ಚಾತಕ ಪಕ್ಷಗಳು ಹೇಗಿದ್ವೋ ಏನೋ ಗೊತ್ತಿಲ್ಲ, ಆದರೆ ಚಾತಕ ಪಕ್ಷಗಳನ್ನೇ ಮೀರಿಸೋ ಮಟ್ಟಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಕಾಯುತ್ತಿದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಕಳಿತು, ನವೆಂಬರ್ ಕಳಿತು, ಡಿಸೆಂಬರ್ ಬಂದು ಹೋಯ್ತು, ಸಂಕ್ರಾಂತಿ